ಗುಡ್ ಮಾರ್ನಿಂಗ್, ಶುಭೋದಯ ಎಲ್ರಿಗೂ. 3ನೇ ದಿವಸಕ್ಕೆ ಸ್ವಾಗತ. ನಾನಿವಾಗ ಇರೋದು ರಾಜಮಂಡ್ರಿ. ನಿನ್ನೆ ಸಾಯಂಕಾಲ ಬಂದೆ ರಾಜಮಂಡ್ರಿಗೆ. ಸಾಯಂಕಾಲ ಅಂದರೆ ರಾತ್ರಿ 8:30 ಆಗಿತ್ತು. ಆಮೇಲೆ ಇಲ್ಲಿ ರತ್ನ ಲಾಡ್ಜ್ ಅಂತ ಅಲ್ಲಿ ರೂಮ್ ಮಾಡಿದ್ದೆ. ಆಮೇಲೆ ನಿನ್ನೆ ಹೇಳಿದಂಗೆ ಅರೌಂಡ್ 335 ಕಿಲೋಮೀಟರ್ ಜರ್ನಿ ಆಗಿದೆ ನಿನ್ನೆ. ಒಟ್ಟು 1028. ರಾಜಮಂಡ್ರಿಯಿಂದ ಈಗ ಗುಡ್ ಬೈ. ನಿನ್ನೆ ರಾತ್ರಿ ಬಂದು ಎಲ್ಲ ಫ್ರೆಶ್ ಅಪ್ ಆಗಿ ಆಮೇಲೆ ಊರು ಸುತ್ತಕ್ಕೆ ಹೋದೆ. ಎಲ್ಲ ಅಲ್ಲಿ ಘಾಟು, ಗೋದಾವರಿ ನದಿ. ರಾತ್ರಿ 10 ಆಗಿತ್ತು. ಸ್ವಲ್ಪ ಹೊಟ್ಟೆಗೆ ಹಾಕ್ಕೊಂಡು ಆಮೇಲೆ ಹೋದೆ, ಓಡಾಡ್ಕೊಂಡ್ಬಂದು ಆಮೇಲೆ ಮತ್ತೆ ರಿಲ್ಯಾಕ್ಸ್ ಆಯ್ತು. ಸೊ ಈ ಥರ ಇತ್ತು ನೆನ್ನೆ ಜರ್ನಿ. ಇವತ್ತು ಇಲ್ಲಿಂದ ನಾನು ಭದ್ರಾಚಲಮ್ಮು ಅಲ್ಲಿಂದ ಮುಗಿಸ್ಕೊಂಡು ಅಪ್ ಟು ಗುಂಟೂರ್ವರೆಗೂ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಮತ್ತೆ ನಾಳೆ ನಾನು ವಾಪಸ್ ಬೆಂಗಳೂರಿಗೆ ಹೋಗ್ಬೇಕು. ಅಟ್ಲೀಸ್ಟ್ ಒಂದು 600 ಒಳಗಿದ್ರೆ ಕಂಫರ್ಟಾಗಿ ಹೋಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಆದಷ್ಟು ಏನು ಮಾಡ್ತೀನಿ, ಇವತ್ತು ಇಲ್ಲಿಂದ ಮಾರೇಡ್ಮಲ್ಲಿಯಿಂದ ಭದ್ರಾಚಲಮ್ಮು ಅದು ನೋಡಿಕೊಂಡು ಅಲ್ಲಿಂದ ಆದಷ್ಟು ಗುಂಟೂರು ಅಥವಾ ವಿಜಯವಾಡಗೆ ಟ್ರೈ ಮಾಡ್ತೀನಿ. ನೋಡೋಣ ಯಾವ ಥರ ಆಗುತ್ತೆ ಜರ್ನಿ ಅಂತ. ಮೂರನೇ ಜರ್ನಿ ಶುರುವಾಗಿ ಒಂದು ಗಂಟೆ ಆಗ್ತಾ ಬಂತು. 1 ಗಂಟೆ ಇಲ್ಲ, 1 ಗಂಟೆ ಆಯಿತು. ಬೆಳಗ್ಗೆ ಶುರು ಮಾಡಿದ್ದು ನಾನು ರಾಜಮಂಡ್ರಿಯಿಂದ. ಇಲ್ಲಿಂದ ಇವಾಗ ಮರಡಿಮಲ್ಲಿಗೆ ಹೋಗ್ತಾ ಇದ್ದೀನಿ. ಅಲ್ಲಿಂದ ಭದ್ರಾಚಲಮು, ಅಲ್ಲಿಂದ ಡಿಸೈಡ್ ಮಾಡಬೇಕು ಟೈಮ್ ಎಷ್ಟು ಉಳಿಯುತ್ತೋ ಅದ್ರ ಪ್ರಕಾರ ಮತ್ತೆ ವಾಪಸ್ ಬೆಂಗಳೂರು ಕಡೆಗೆ. ಇದು 2026ನೇ ಮೊದಲನೇ ರೈಡು. ತುಂಬ ಚೆನ್ನಾಗಿದೆ ಇದು. ಆಂಧ್ರ ಕೋಸ್ಟಲ್ ಮತ್ತು ಮಧ್ಯಭಾಗ. ತುಂಬ ಶಾರ್ಟಾಗಿ ಹೇಳಬೇಕು ಅಂದರೆ ಕೃಷ್ಣಾ ನದಿ ಬೆಲ್ಟು ಮತ್ತು ಗೋದಾವರಿ ನದಿ ಬೆಲ್ಟು ಆ ಸುತ್ತಮುತ್ತಲು ಎಲ್ಲ ಓಡಾಡಿಕೊಂಡು ಮತ್ತೆ ವಾಪಸ್ಸು ಬೆಂಗಳೂರು ಕಡೆ. 4 ದಿವಸದ ಪ್ರಯಾಣ ಇದು. ಅರೌಂಡ್ 2000 ಕಿಲೋಮೀಟ್ರು ಸೋಲೋ ಜರ್ನಿ. ಇದು 4 ದಿವಸದ್ದು ಆಲ್ಮೋಸ್ಟ್. ಈ ಗಾಡಿ ತಗೊಂಡು 1.5 ವರ್ಷ ಆಯಿತು. 1.5 ವರ್ಷದಲ್ಲಿ ಇದು 4ನೇ ದಿವಸದ್ದು 4ನೇ ಪ್ರಯಾಣ. ಈ ಕಾಡಿನ ವೈಬ್ ಶುರು ಆಯ್ತು ನೋಡಿ. ಎಲ್ಲ ಒಂಥರ ನಮ್ಮ ಪಶ್ಚಿಮ ಘಟ್ಟ ಥರ ಅನ್ಸೋಕ್ಕೆ ಶುರು ಆಯಿತು. ಆಗುಂಬೆ ಆ ಕಡೆ ಹೋಗ್ತೀವಲ್ಲ ಅದೇ ಥರ. ಆಮೇಲೆ ನಾನು ಇನ್ನೊಂದು ಗಮನಿಸಿದ್ದೇನೆಂದರೆ, ಎಲ್ಲ ಊರಲ್ಲಿ ಈ ಕೋತಿಗಳಿಗೆ ನಾವು ಊಟ ಹಾಕಿ ರೋಡ್ಗೆ ತಂದುಬಿಟ್ಟಿದ್ದೀವಿ. ಇಲ್ಲೂ ಎಷ್ಟು ಕಡೆ ಸುಮಾರು ಕೋತಿ ಹಿಂಡು ಕಾಯ್ತಾ ಇದ್ದಾವೆ ಜನರಿಗೆ. ಅದೊಂಥರ ಭಾರಿ ಬೇಜಾರ ಸಂಗತಿ. ನಾವು ಅಂದ್ಕೊಳ್ತೀವಿ ಅದಕ್ಕೇನೋ ಪುಣ್ಯ ಮಾಡ್ತಾಯಿದ್ದೀವಿ ಅಂತ, ಆದರೆ ತಪ್ಪೋದು. ಸನ್ರೈಸ್ ಆಯಿತು, ಬಟ್ ಎಲ್ಲೂ ಯಾವುದು ಇದು ಸಿಗ್ತಾಯಿಲ್ಲ ಒಳ್ಳೆ ಜಾಗ. ಸೂರ್ಯ ನೋಡಿ ಬಂದ. ಇಲ್ಲಿ ಇಡ್ಲಿ ಸೆಂಟ್ರ್ ಕಾಣಿಸ್ತು. ಸ್ವಲ್ಪ ಮುಂದೆ ಹೋಗ್ಬಿಟ್ಟೆ, ನೋಡೋಣ ಇಲ್ಲೇ ತಿನ್ನೋಣ. ಯಾಕಂದರೆ ಕೆಲವೊಂದು ಸಾರಿ ಇಲ್ಲೇ ಚೆನ್ನಾಗಿರುತ್ತೆ ಇಂಥ ಕಡೆನೇ. ಹೋಟ್ಲು ಚೆನ್ನಾಗಿದೆ ಇದು. ಇಡ್ಲಿ ತಗೊಂಡಿದ್ದೀನಿ. ಇದು ಚಿಕ್ಕ ಹೋಟ್ಲು, ಆದರೆ ಟೇಸ್ಟ್ ಎಷ್ಟು ಚೆನ್ನಾಗಿತ್ತು. ಆಮೇಲೆ ಎಷ್ಟು ಪ್ರೀತಿಯಿಂದ ಬಡಿಸ್ತಾಯಿದ್ರು ಅವರು. ಚಟ್ನಿ ಅಂದ ತಕ್ಷಣ ಟಕ ಓಡಿ ಬಂದು. ಆಮೇಲೆ ಇಡ್ಲಿನೂ ತುಂಬ ಚೆನ್ನಾಗಿತ್ತು. ಇಲ್ಲಿಂದ ಇನ್ನೊಂದು 21 ಕಿಲೋಮೀಟರ್ ತೋರಿಸ್ತಾ ಇದೆ ಮರಡಿಮಲ್ಲಿ ಅಂತ ಫಾರೆಸ್ಟ್.
ಒಳ್ಳೆ ತಿಂಡಿ ಆಯಿತು. ಈಗ ಮುಂದೆ ಹೊರಡೋದು. ಸಖತ್ತಾಗಿದೆ ವ್ಯೂ ಇಲ್ಲಿ. ಯಾರೋ ಬೈಕರ್ ನಿಲ್ಲಿಸಲೇಬೇಕಿಲ್ಲಿ, ಅಷ್ಟು ಚೆನ್ನಾಗಿದೆ ಇದು ಜಾಗ. ಹಿಂದೆ ನೋಡಿ ಎಷ್ಟು ಚೆನ್ನಾಗಿದೆ, ಗೋದಾವರಿ ಬ್ಯಾಕ್ ವಾಟರ್ ಇರಬೇಕು, ತುಂಬ ಚೆನ್ನಾಗಿದೆ. ಈಗ ಕೆಲವೊಂದು ಸರಿ ಸೀನ್ ನೋಡಿಬಿಟ್ರೆ ಮುಂದೆ ಹೋಗಕ್ಕೆ ಮೂಡೇ ಆಗಲ್ಲ. ಘಾಟ್ ಅಫಿಷಿಯಲ್ ಘಾಟ್ ಇವಾಗ ಶುರು ಆಯಿತು. ಇಷ್ಟೊತ್ತು ಮಧ್ಯೆ ಮಧ್ಯೆ ಊರುಗಳು ಸಿಕ್ಕಿದ್ವು, ಇವಾಗ ಫುಲ್ಲು ಘಾಟು. ಒಂಥರ ಬ್ಯಾಕ್ ವಾಟರ್ ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಅದೇ ಸೇಮ್ ನಮ್ಮ ಶರಾವತಿ ಬ್ಯಾಕ್ ವಾಟರ್ ಯಾವ ಥರ ಅಲ್ಲಲ್ಲಿ ನೀರು ಸಿಗ್ತಾ ಹೋಗುತ್ತೋ ಅದೇ ಥರ ಇಲ್ಲೂ ಕೂಡ. ಅದೆಷ್ಟೋ ಹೊತ್ತಾದ್ಮೇಲೆ ಇವಾಗ ಒಳ್ಳೆ ರೋಡ್ ಸಿಕ್ತಪ್ಪ. ಆಂಧ್ರದಲ್ಲಿ ಸ್ವಲ್ಪ ಇಂಟೀರಿಯರ್ ರೋಡ್ಗಳು ಅಷ್ಟು ಚೆನ್ನಾಗಿ ಸಿಗಲಿಲ್ಲ ನನಗೆ. ಯಾರೋ ಹುಚ್ಚ ನೋಡಿ ಹೆಂಗೆ ಹೋಗ್ತಾನೆ ಕಾರ್ನರಿಂಗ್. ಹೋಗಲಿ, ಆದರೆ ಇದಕ್ಕೆ ಇದು ಕಾಡು ಟರ್ನಿಂಗ್ ಇದ್ದಾವೆ ತುಂಬ ನೋಡಿ. ಅಯ್ಯಪ್ಪ, ಇರಲಿ, ಅವ್ರವ್ರ ಹುಚ್ಚು ಅವ್ರವ್ರಿಗೆ. ಇವಾಗ ಗ್ರ್ಯಾಜುವಲ್ ಆಗಿ ಹತ್ತಕ್ಕೆ ಶುರು ಮಾಡಿದ್ದೀವಿ. ಕಾಡು ಮಾತ್ರ ಸೂಪರ್ ಆಗಿದೆ, ಫುಲ್ ಡೆನ್ಸ್ ಫಾರೆಸ್ಟು. ಇದು ಭದ್ರಾಚಲಂ ಫಾರೆಸ್ಟ್, ಮೆರಡಮಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ಒಳ್ಳೆ ಹಾವು ಥರ ರೋಡು, ಹಂಗೆ ಸುತ್ತಿ ಆರಾಮಾಗಿ ಹೋಗ್ತಾ ಇದೆ. ಅದು ಎದುರಿಗಿದೆಯಲ್ಲ, ಅಲ್ಲೂ ಹೋಗ್ತೀವೇನು. ಸೊ ಮರಡಿಮಲ್ಲಿ ಅಲ್ಲಿ ಜಂಕ್ಷನ್ ಥರ ಇತ್ತು, ಜಂಕ್ಷನ್ನಲ್ಲಿ ಲೆಫ್ಟಿಗೆ ತಗೊಂಡು ಇದು ಭದ್ರಾಚಲಂ ಕಡೆ. ಇದೇನೋ ಫಾರೆಸ್ಟ್ ಡಿಪಾರ್ಟ್ಮೆಂಟ್ದು ರೆಸ್ಟ್ ಏರಿಯಾ, ಡೈನ್ ಹಾಲ್, ಊಟ ಮಾಡೋಕ್ಕೆ. ಪರವಾಗಿಲ್ಲ, ಚೆನ್ನಾಗಿ ಮಾಡಿದ್ದಾರೆ, ಚೆನ್ನಾಗಿದೆ ಒಂಥರ ಇದು ರೈಡು. ಭದ್ರಾಚಲಂ ಕಾಡಲ್ಲಿ ಸೂರ್ಯನ ಕಿರಣಗಳು ಬಿದ್ದು ಒಳ್ಳೆ ಚೆನ್ನಾಗಿ ಕಾಣಿಸ್ತಾ ಇದೆ. ಇಲ್ಲಿ ಇವಾಗ ಫುಲ್ ಸಿಂಗಲ್ ರೋಡ್ ಆಗೋಯ್ತು. ಒಂದು ಗಾಡಿ ಬಂದರೆ ಕೆಳಗೆ ಇಳಿಲೇಬೇಕು, ಸೇಮ್ ಶ್ರೀಶೈಲ ಥರ ಚಿಕ್ಕ ರೋಡು. ವ್ಯೂ ಪಾಯಿಂಟ್ ಇದೆ. ಸುಮಾರಾಗಿದೆ. ಓಕೆ, ಇದು ಹೇರ್ ಪಿನ್ ಬೆಂಡ್ ಕರ್ವ್ಸ್ಗಳು ಶುರು ಆಯಿತು. ಆಮೇಲೆ ರೋಡ್ ಸ್ವಲ್ಪ ಕಷ್ಟನೇ ಇದೆ.
ನೋಡಿ ಹೆಂಗಿದೆ ಟರ್ನಿಂಗು, ಮೈ ಗಾಡ್. ಜಾಸ್ತಿ ಗಾಡಿ ಏನಾದ್ರು ಲೋಡ್ ಇದ್ದರೆ ಹಂಗೆ ಪಲ್ಟಿ ಆಗ್ಬಿಡುತ್ತೆ ಅಷ್ಟೆ. ಘಾಟ್ ಸೆಕ್ಷನ್ ರೋಡು ಎಲ್ಲ ಕೆಟ್ಟೋಗಿದೆ. ಆಮೇಲೆ ಎಲ್ಲ ಕಡೆ ಹಳ್ಳ ಗುಂಡಿಗಳು ಜಾಸ್ತಿ ಇದ್ದಾವೆ. ಯಾವುದೋ ಲಾರಿ ಹೋಗ್ತಾ ಇದೆ, ಅದಕ್ಕೆ ಅವನು ಲೋಡ್ ಇದೆ ಗಾಡಿ. ಟರ್ನಿಂಗ್ ಮಾತ್ರ ತುಂಬ ಹಾರಿಬಲ್ ಆಗಿದೆ ಅಪ್ಪ. ಹಿಂದೆ ಬಂದ್ಬಿಟ್ಟಾನ. ಆಮೇಲೆ ನೋಡಿ, ಅಯ್ಯೋ ಕಷ್ಟಪಡ್ತಾ ಇದ್ದಾನೆ. ಚಂಡೀಗಢ. ತುಂಬ ನೋಡಿದೆ ಗಾಡಿ. ತುಂಬ ಜನರ ಪ್ರಶ್ನೆ ಏನಂದರೆ, ಈ ಥರ ಸುತ್ತೋದ್ರಿಂದ ಏನು ಸಿಗುತ್ತೆ, ಯಾಕೆ ಹೋಗಬೇಕು, ಮೈಕೈ ನೋವು, ಸೊಂಟ ನೋವು ಅಂತ. ಏನಪ್ಪ ಅಂದರೆ, ಒಬ್ಬೊಬ್ಬರಿಗೆ ಒಂದೊಂದರಲ್ಲಿ ಖುಷಿ ಸಿಗುತ್ತೆ. ಕೆಲವರಿಗೆ ಟಿ ವಿ ನೋಡೋದ್ರಲ್ಲಿ ಖುಷಿ ಸಿಗುತ್ತೆ, ಕೆಲವರಿಗೆ ಏನು ಆಟ ಆಡೋದ್ರಲ್ಲಿ ಖುಷಿ ಸಿಗುತ್ತೆ. ಹಾಗೆ ಇದು ಒಂಥರ ಡ್ರೈವಿಂಗ್ ಒಂಥರ ಹುಚ್ಚಿರೋದ್ರಿಂದ ನಾವು ಅದು ಅಂಟ್ಕೊಂಡ್ಬಿಟ್ರೆ ಅದು ಹೋಗಲ್ಲ. ಅದು ಇಷ್ಟೊತ್ತು ಹತ್ತಿದ್ವಿ, ಈಗ ಮತ್ತೆ ಇಳಿಯೋಕ್ಕೆ ಶುರು ಆಗಿದೆ. ನೋಡಿ, ಕಾರ್ನರಲ್ಲಿ ಮಾತ್ರ ಏನೂ ಇಲ್ಲ, ರೋಡು ಇಳಿತಾ ಇದ್ದೀವಿ ಈಗ ಮತ್ತೆ. ಅಂದರೆ ಆ ಘಟ್ಟದಿಂದ ಹತ್ತಿ ಮತ್ತೆ ಇಳಿತಾ ಇದ್ದೀವಿ. ಅಲ್ಲಿ ಕೋಸ್ಟ್ಲಲ್ಲಿ ಫುಲ್ ಮೋಡ ಇರ್ತಿತ್ತು. 2 ದಿವಸ ಅಲ್ಲೇ ಓಡಾಡಿದ್ನಲ್ಲ, ಫುಲ್ ಮೋಡ ಇತ್ತು. ಇಲ್ಲಿ ಇವತ್ತು ಸೂರ್ಯ ಫುಲ್ ಕ್ಲಿಯರ್ ಇದ್ದಾನೆ ಇವತ್ತು. ಬಂದ ಲಾರಿಯವನು ಭದ್ರಾಚಲಂ ಕಾಡಿನ ಮುಗಿತಾನೆ ಇಲ್ಲ. ಅಲ್ಲಿ ಒಂದು ಒಳ್ಳೆ ವ್ಯೂ ಪಾಯಿಂಟ್ ಸಿಕ್ತು. ಸೊ ಹಂಗಾಗಿ ಇಲ್ಲಿ ನಿಲ್ಲಿಸ್ದೆ. ಇಲ್ಲಿ ಚೆನ್ನಾಗಿದೆ. ಕೆಲವರೆಲ್ಲ ಕೆಳಗೆ ಇಳಿದಿದ್ದಾರೆ ಸ್ನಾನಕ್ಕೆ. ಬೋರ್ಡ್ ಹಾಕಿದ್ದಾರೆ ಇಳಿಬಾರ್ದು ಅಂತ. ಆಲ್ಮೋಸ್ಟ್ ಮುಕ್ಕಾಲು ಗಂಟೆ ಆಯಿತು ಇಲ್ಲಿ ಸ್ಟಾಪ್ ಮಾಡಿ. ಆಮೇಲೆ ಒಂದು ಸ್ವಲ್ಪ ಗಾಡಿ ಚೈನ್ ಲೂಬ್ ಮಾಡೋದಿತ್ತು. ಯಾಕೆಂದರೆ ಆಲ್ಮೋಸ್ಟ್ 1200 ಓಡಿದೆ. 600-700ಗೆ ಮಾಡಬೇಕಾಗಿತ್ತು. ಟೈಮ್ ಸಿಗಲಿಲ್ಲ, ಹಂಗಾಗಿ ಇವಾಗ ಮಾಡಿದೆ. ಬ್ಯಾಗ್ ಮರಿತಾ ಇದ್ದೀನಿ, ನೋಡಿಕೊಂಡೆ ಬ್ಯಾಗ್ ಇದೆ. 3 ಸರಿ ಬ್ಯಾಗ್ ಮರ್ತೋಗಿದ್ದೀನಿ. ಎಂಥ ವಿಚಿತ್ರ ನೋಡಿ. ಸರಿ ಸರ್, ಥ್ಯಾಂಕ್ ಯು ಸರ್. ಓಕೆ, ಬಾಯ್. ಸೊ ನನ್ನ ಜರ್ನಿ ಮುಂದುವರಿಸಿದ್ದೀನಿ. ಇವಾಗ ಭದ್ರಾಚಲಂ ಕಡೆಗೆ. ಇಲ್ಲಿ ಚೆಕ್ ಪೋಸ್ಟ್ ಇದೆ, ಆದರೆ ಆ ಕಡೆ ಯಾರು ಚೆಕ್ ಮಾಡಲೇ ಇಲ್ಲಪ್ಪ. ಪರ್ಯಾವರಣ ಫಾರೆಸ್ಟ್ ಚೆಕ್ ಪೋಸ್ಟ್ ಬರೀ 4 ವೀಲರ್ಗೆ ಮಾತ್ರ
ಎಂಟ್ರಿ ಫೀಸ್ ತಗೊಂಡ್ರು, ಟೂ ವೀಲರ್ಗಿಲ್ಲ. ಏನಿದೆ ಇಲ್ಲಿ, ಏನೋ ಹಸಿರು ಕಾಣಿಸ್ತಾ ಇದೆ, ನೆಲ್ಲಿಕಾಯಿಗಳು, ಬಾರೆಕಾಯಿಗಳಿದೆ, ತಗೋಬೋದಾ? ಆದರೆ ಮನೆಗೆ ಹೋಗೋವರೆಗೂ ಇರುತ್ತೋ ಇಲ್ವೋ ಡೌಟು. ಈ ಸಾಲು ಮರಗಳು, ರೋಡು ಎಷ್ಟು ಚೆನ್ನಾಗಿದೆ, ಇನ್ನೂ ಮುಗಿತಾನೆ ಇಲ್ಲ. ಅದು ಒಂದೊಂದು ಸರಿ ಅನಿಸ್ಬಿಡುತ್ತೆ ತುಂಬ ತೆಗಿತಾ ಇದ್ದೀವಿ ನಾವು ವಿಡಿಯೋ ಅಂತ, ಬಟ್ ಆ ಜಾಗ ನೋಡಿದಾಗ ಮನಸ್ಸು ಕೇಳಲ್ಲ. ಭದ್ರಾಚಲಂ ಇನ್ನೂ 77 ಕಿಲೋಮೀಟ್ರ್ ಅಂತೆ. ನಾನು ವಿಷಯ ಮಾತಾಡ್ತಿದ್ದೆ, ಯಾಕೆ ಓಡಾಡೋದು ಅಂತ. ಅದೊಂಥರ ಹುಚ್ಚು ಹಿಡಿತು ಅಂದರೆ ಬಿಡಲ್ಲ ಅದು ಓಡಾಡೋದು. ಒಂದು ರಜೆಯಲ್ಲಿ ಸುಮ್ಮನೆ ಅಲ್ಲಿ ಇಲ್ಲಿ ಮನೇಲಿ ಕೂತ್ಕೊಂಡು ಹರಟೆ ಹೊಡೆಯೋ ಬದಲಾಗಿ ಸುಮ್ಮನೆ ದೇಶ ಸುತ್ತೋದು ಒಂದು ಅನುಭವ. ಆಮೇಲೆ ಆ ಜಂಜಾಟ, ಟ್ರಾಫಿಕ್ಕು, ಅದು ಇದು ಕಿರಿಕಿರಿಯಿಂದ ಒಂದು 4 ದಿವಸ ಮೈಂಡ್ ಎಲ್ಲೋ ಆಚೆ ಹೋಗ್ಬಿಡುತ್ತೆ. ಆಮೇಲೆ ಸೋಲೋ ಜರ್ನಿನೂ ಹೆಂಗಾಯಿತು ಅಂದರೆ, ಎಲ್ಲ ನಮ್ಮ ಗೆಳೆಯರು ಬರ್ತಿದ್ರು, ಇವಾಗ ಒಬ್ಬೊಬ್ಬರು ಒಂದೊಂದು ದಿಕ್ಕಿನ ಕಡೆ ಕರ್ತವ್ಯದಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದೀವಿ. ನಾನೀಗ ಚಿಂತೂರಿಗೆ ಬಂದೆ. ಟೈಮ್ ಆಗಿದೆ 11 ಗಂಟೆ. ಎಲ್ಲ ಘಾಟ್ ಮುಗಿಸ್ಕೊಂಡು ಆರಾಮಾಗಿ ಬರ್ತಾ ಇದ್ದೀನಿ. ಘಾಟಲ್ಲೂ ಸುಮಾರು ಕಡೆ ನಿಲ್ಲಿಸಿ ಫೋಟೋಗ್ರಫಿ ಮಾಡ್ಕೊಂಡು, ಆಮೇಲೆ ಗಾಡಿಗೆ ಸ್ವಲ್ಪ ಚೈನ್ ಲೂಬ್ ಮಾಡ್ಕೊಂಡು ಆರಾಮಾಗಿ ಬರ್ತಾಯಿದ್ದೀನಿ. ಇಲ್ಲಿಂದ ಭದ್ರಾಚಲಂ ಇನ್ನೂ 70 ಕಿಲೋಮೀಟ್ರ್ ಏನೋ ಇದೆ, 1.5 ಗಂಟೆ. ಇದು ನಂದು ಒಂಥರ ರೌಂಡ್ ಆಂಧ್ರದ ಬೆಲ್ಟ್ ಆಗುತ್ತೆ ಇದು. ಈ ಕಡೆ ಹಿಂಗೆ ಕೋಸ್ಟಲ್ ಸುತ್ತ ಹಾಕ್ಕೊಂಡು ಮತ್ತೆ ಒಳಗಡೆಯಿಂದ ಮತ್ತೆ ವಾಪಸ್ ಬೆಂಗಳೂರಿಗೆ ಹೋಗೋದು. ಒಂದು ರೌಂಡು ಅರೌಂಡ್ 2000 ಕಿಲೋಮೀಟ್ರು. ನಾನೀಗ ಹೊರಟಿರೋದು ಒರಿಸ್ಸಾ ಸದರನ್ ಎಂಡ್ ಪಾಯಿಂಟ್ ಅಂತೆ, ಅಂದರೆ ಬಾರ್ಡರ್, ಒರಿಸ್ಸಾ ಬಾರ್ಡ್ರು ದಕ್ಷಿಣದ ಕಡೆ ಎಂಡ್ ಆಗೋ ಜಾಗ. ಒಂದು ಆ ಚಿಂತೂರು ಅಂತಿತ್ತಲ್ಲ, ಅಲ್ಲಿಂದ ಒಂದು 9 ಕಿಲೋಮೀಟ್ರ್ ಅಂತ ತೋರಿಸ್ತು. ಸರಿ ನೋಡೋಣ, ಒಂದು ಒರಿಸ್ಸಾ ಬಾರ್ಡ್ರ್ ಟಚ್ ಮಾಡ್ದಂಗೆ ಆಯಿತು. ಏನೊಂದು 8 ಕಿಲೋಮೀಟ್ರ್ ಅಲ್ವ, 8-16 ಕಿಲೋಮೀಟ್ರ್ ಎಕ್ಸ್ಟ್ರಾ ಅಷ್ಟೇ. ಹಾಗಾಗಿ ಟೈಮ್ ಇದೆ ಇನ್ನೂ, ಹೆಂಗೋ 11 ಗಂಟೆ ಆಗಿದೆ ಇನ್ನೂ. ಇವಾಗ ನೋಡಿಕೊಂಡು ಮತ್ತೆ ವಾಪಸ್ ಬರಬೇಕು ಈ ಕಡೆನೇ. ಸುಮಾರು ಒಂದು 2-3 ಕಿಲೋಮೀಟ್ರ್ ಮೇಲಾಯಿತು, 3-4 ಕಿಲೋಮೀಟ್ರ್ ಮೇಲಾಯಿತು. ಆಫ್ ರೋಡಿಂಗ್ ನಡೀತಾ ಇದೆ. ಇದು ಹೈವೇ ಕೆಲಸ ಇರಬೇಕು. ಫುಲ್ಲು ಧೂಳು, ಜಲ್ಲಿಕಲ್ಲು. ಅವ್ರು ಅವಾಗಲೇ ಒರಿಸ್ಸಾದಲ್ಲೂ ಇದು ಶುರು ಆಯಿತು ಬೋರ್ಡು. ಏನಿದು, ಸೀಲೇರು ರಿವರ್ ಅಂತೆ. ಇದು ಈಗ ಆಂಧ್ರ ಅಥವಾ ತೆಲಂಗಾಣದಿಂದ ಇವಾಗ ಒರಿಸ್ಸಾಗೆ ಎಂಟ್ರ್ ಆಗ್ತಾ ಇದ್ದೀನಿ. ಒಡಿಸ್ಸಾ ಪೊಲೀಸ್ ಅಫಿಷಿಯಲ್ ಆಗಿ ಒರಿಸ್ಸಾಗೆ ಎಂಟ್ರಿ ಆದೆ. ಮೋಟು ಸೀಲೇರು ಬ್ರಿಡ್ಜ್, ಮಲ್ಕಾನ್ಗಿರಿ. ಮೋಟು ಅಂತೆ, ಮೋಟು ಊರ ಹೆಸರು. ಎಲ್ಲ ಒರಿಯಾ ಭಾಷೆಯಲ್ಲಿದೆ ನೋಡಿ. ಈ ಕಡೆ मोटू। सर इधर चाय कहाँ मिलता है? चाय चाय होटल है उधर? दुकान है। अच्छा, इधर कुछ देखने का है सराउंडिंग में? आगे है। क्या है? मलकानगिरी है, जंगल। इधर तो जंगल है, मलकानगिरी है, पार्क है, वाटरफूल है। कितना दूर है वो? दूर है, बहुत दूर है क्या? हेलो, ನೋಡಿ ಇದು ಯಾವುದೋ ದೇವಸ್ಥಾನ, ಇಲ್ಲಿ ಆರ್ಕಿಟೆಕ್ಚರೇ ಚೇಂಜ್ ಆಗೋಯ್ತು. ಭೌಗೋಳಿಕ ಎಷ್ಟು ಬೇಗ ಬದಲಾಗತ್ತಲ್ವ.
ಮೋಟು ಪೊಲೀಸ್ ಸ್ಟೇಷನ್ ದೊಡ್ಡದಾಗಿದೆ ಇದು ಊರು. ಇಲ್ಲೊಂದು ಯಾವ ದೇವಸ್ಥಾನ ಕಾಣಿಸ್ತು ಚೆನ್ನಾಗಿ, ಒಂಥರ ಹೊಸ ಶೈಲಿ, ಒರಿಸ್ಸಾ ಶೈಲಿ. ಸೊ ಹಾಗಾಗಿ ನಿಲ್ಲಿಸಿದೆ, ಬೀಗ ಹಾಕಿದ್ದಾರೆ ಗೇಟು. ನೋಡಿ ಎಷ್ಟು ಚೆನ್ನಾಗಿದೆ ದೇವಸ್ಥಾನ. ಯಾರು ಇಲ್ವಲ್ಲ, ಯಾಕೆ ಪೂಜೆ ಮಾಡಿ ಹೋಗಿದ್ದಾರೆ. ಇಲ್ಲಿ ಜಾಗ ಚೆನ್ನಾಗಿ ಕಾಣಿಸ್ತು, ಹಂಗೆ ನಿಲ್ಲಿಸಿದೆ. ನಾನು ಹೋಗ್ತಾಯಿದ್ದು ಈ ನದಿ ಗೋದಾವರಿ ಅಂತ ಹೇಳಿದ್ದೆ, ತಪ್ಪು. ಇದು ಸೀಲೇರು ಅಂತ ನದಿ, ಗೋದಾವರಿ ಮುಂದೆ ಸಿಗುತ್ತೆ. ಸೀಲೇರು ನದಿ ಸುಮ್ಮನೆ ಹಾಗೆ ರೋಡ್ ಸೈಡೇ ಇತ್ತು, ಸರಿ ನೋಡೋಣ ಅಂತ ಬಂದಿದ್ದೀನಿ. ನೋಡಿ ಅಲ್ಲಿ ದೂರದಲ್ಲಿ ಬ್ರಿಡ್ಜ್ ಕಾಣಿಸ್ತಾ ಇದೆಯಲ್ಲ, ಅದು ಆ ಕಡೆ ಹೋದರೆ ಒರಿಸ್ಸಾ. ನಾನು ಅಲ್ಲಿಗೆ ಆ ಕಡೆ ಹೋಗಿಬಿಟ್ಟು ಮತ್ತೆ ವಾಪಸ್ ಬಂದೆ. ತುಂಬ ದೂರ ಅಂದರೆ ಇಲ್ಲಿಂದ ಒಂದು 3-4 ಕಿಲೋಮೀಟ್ರ್ ಇದೆ. ಹುಣಸೆ ಮರ ನೋಡಿ ಎಷ್ಟು ದೊಡ್ಡದಾಗಿದೆ. ಈ ಹುಣಸೆ ಮರದ ಅಡಿಯಲ್ಲಿ ಒಂಚೂರು ರಿಲ್ಯಾಕ್ಸ್ ಮಾಡ್ತಾ ಇದ್ದೀನಿ. ಹಿಂದ್ಗಡೆ ಅಲ್ಲಿ ಗಾಡಿ ಕಾಣಿಸ್ತಾ ಇದೆ ನೋಡಿ, ಹಿಂದೆ ರೋಡ್ ಸೈಡೇ ಇದೆ ಇದು ನದಿ. ಸೀಲೇರು ಅಂತ, ಒರಿಸ್ಸಾ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ಮುಂದೆ ಹೊರಡ್ತೀನಿ. ಇಲ್ಲಿ ಸುಮಾರು ಹೊತ್ತು ಕುತ್ಕೊಂಡೆ ಅಲ್ಲಿ ಆ ಮರದ ಕೆಳಗೆ. ಇವಾಗ ರೈಟ್, ಒಳ್ಳೆ ರಿಲ್ಯಾಕ್ಸ್ ಆಯಿತು. ಸುಮಾರು ಹೊತ್ತು ಒಂಥರ ಏಕಾಂತವಾಗಿತ್ತು ಜಾಗ. ಚಲ್ ಮೇರಿದನ್ನು 12 ಕಾಲ್ ಆಗಿದೆ. ಇವಾಗ ಭದ್ರಾಚಲಂ ಬರೋವರೆಗೂ ಎಲ್ಲೂ ಸ್ಟಾಪ್ ಇಲ್ಲ. ಅಲ್ಲೇ ಹೋಗಿ ಊಟ ಮಾಡಿಕೊಂಡು ದೇವ್ರ ದರ್ಶನ ಮಾಡಿಕೊಂಡು ಆಮೇಲೆ ಮುಂದೆ ಪ್ರಯಾಣ. ಈ ಲಾರಿ ನನಗೆ ರೋಡ್ಗೆ ಅಡ್ಡ ಬಂದ್ಬಿಟ್ಟು. ಒಳ್ಳೆ ಸ್ಪೀಡಲ್ಲಿ ಬಂದೆ. ರೋಡ್ ಚೆನ್ನಾಗಿತ್ತು, ಹೊಸ ರೋಡ್ ಮಾಡಿದ್ದಾರೆ, ಹಾಗಾಗಿ ಒಳ್ಳೆ ಸ್ಪೀಡಲ್ಲಿ ಬಂದೆ. ಇನ್ನೊಂದು 14 ನಿಮಿಷದ ದಾರಿ ತೋರಿಸ್ತಾ ಇದೆ ದೇವಸ್ಥಾನ. ಇವಾಗ ತೆಲಂಗಾಣಗೆ ಎಂಟ್ರಾದೆ. ಇಷ್ಟೊತ್ತು ಆಂಧ್ರ ಇತ್ತದು. ಅಲ್ಲಿ ಬೋರ್ಡ್ ಹಾಕಿದ್ರು, ಥ್ಯಾಂಕ್ಸ್ ವಿಸಿಟಿಂಗ್ ಆಂಧ್ರ ಪ್ರದೇಶ್ ಅಂತ. ಇಲ್ಲಿಂದ ತೆಲಂಗಾಣ ಅಂದರೆ ಈ ಲೆಕ್ಕದಲ್ಲಿ ಭದ್ರಾಚಲಮ್ಮು ತೆಲಂಗಾಣಕ್ಕೆ ಸೇರಿದ್ದು. ಎಷ್ಟು ದೂರ ಇದೆ, ಬರೀ 5 ಕಿಲೋಮೀಟ್ರ್. ಇಷ್ಟು ದೂರದಲ್ಲೇ ಬಾರ್ಡ್ರ್ ಮಾಡಿಬಿಟ್ಟಿದ್ದಾರಲ್ಲಪ್ಪ. ಸೊ ಇನ್ನೇನು ದೇವಸ್ಥಾನ ಬಂತು, ಸೀತಾರಾಮ ದೇವಸ್ಥಾನ ಇದು. ತುಂಬ ರಾಮಾಯಣ ಕಾಲದಿಂದನೂ ಈ ಒಂದು ಜಾಗಕ್ಕೆ ಒಂದು ಪುರಾಣ ಪುಣ್ಯ ಕಥೆ ಇದೆ. ಹಾಗಾಗಿ ತುಂಬ ಫೇಮಸ್ ಇದು. ಸರ್ ಟೆಂಪಲ್ಗೆ ಡೈರೆಕ್ಟ್. ಟೈಮ್ 1:40. ಎದುರಿಗೆ ಕಾಣಿಸ್ತಾ ಇದೆ ಕರೆಕ್ಟ್. ಯಾವುದೋ ಹಳೆ ಕಾಲದ್ದೇ ಇದೆ. ಅಂದರೆ 17ನೇ ಶತಮಾನದಲ್ಲಿ ಮತ್ತೆ ಅದೇನೋ ರೀಬಿಲ್ಡ್ ಆಗಿದೆ ಅಂತ. ಈಗ ಟೆಂಪಲ್ ವೈಬ್ ಕಾಣಿಸ್ತಾ ಇದೆ. ಪ್ರಸಾದ ಮೂಲ ಕೌಂಟರ್, ಪ್ರಸಾದ ಕೂಡ ಸಿಗತ್ತೆ ಅಂತ ಆಯಿತು. ಫುಲ್ ರಶ್ ಇದೆ ಅಲ್ಲಪ್ಪ. ಇದು ಪ್ರಸಾದ್ ಕೌಂಟರ್ ಅನ್ಸುತ್ತೆ. ದೇವಸ್ಥಾನ ಸೀತಾರಾಮ ದೇವಸ್ಥಾನ. ಇವಾಗ ಸದ್ಯಕ್ಕೆ ಸ್ಟಾಪ್ ಮಾಡಿದ್ದಾರೆ, 3 ಗಂಟೆವರೆಗೂ ಇಲ್ಲ. 3 ಗಂಟೆ ಆದಮೇಲೆ ಮತ್ತೆ ಬಾಗಿಲು ತೆಗಿತಾರೆ. ಸಾಯಂಕಾಲ ಹೊತ್ತು, ರಾತ್ರಿ ಹೊತ್ತು ಚೆನ್ನಾಗಿ ಕಾಣಿಸುತ್ತೆ.
ಹೊರಗಡೆಯಿಂದನೇ ಕೈ ಮುಗ್ದೆ. ಇನ್ನು ಅದು 3 ಗಂಟೆಗೆ ಓಪನ್ ಆಗಿ 1 ಅವರ್ ಮೇಲೆ ಆಗಬೇಕಾಗುತ್ತಂತೆ ದರ್ಶನಕ್ಕೆ. ಅದಕ್ಕೆ ಸುಮ್ಮನೆ ಯಾಕೆ ರಿಸ್ಕ್ ಅಂತ. ಯಾಕಂದರೆ ನಂದು ಇನ್ನೂ ಇವತ್ತು ಗುಂಟೂರು 200 ಕಿಲೋಮೀಟ್ರ್ ಇದೆ. ಇದು ಅದಕ್ಕೆ ಕಷ್ಟ ಆಗ್ಬಿಡ್ತದೆ. ಇದ್ಯಾವುದೋ ಹೋಟೆಲ್ ಶ್ರೀ ಕಲ್ಕಿ ಅಂತೆ, ಆರ್ಯ ವೈಶ್ಯ ಭೋಜನ ಫಲಹಾರ ಮಂದಿರಂ. ಯಾ ಹೋಟ್ಲು ಹುಡುಕಿ ಊಟ ಮಾಡಿ ಆಚೆ ಬರೋಷ್ಟರಲ್ಲಿ 3 ಕಾಲ ಆಗ್ಬಿಡ್ತು. ತುಂಬ ಕಷ್ಟಪ್ಪ ಹುಡ್ಕೋದು. ಆಮೇಲೆ ಇದೊಂದೇ ಹೋಟ್ಲ್ ಇದೆಯೋ ಏನೋ ಗೊತ್ತಿಲ್ಲ, ಫುಲ್ಲು ರಶ್ಶು. ವೆಯ್ಟಿಂಗ್ ಮಾಡಿ ಆಮೇಲೆ ಕೊನೆಗೆ ಇವತ್ತು ಡಿಸೈಡ್ ಮಾಡಿಬಿಟ್ಟಿದ್ದೆ ಏನೇ ಆದರೂ ಅನ್ನ ಸಾರು ತಿನ್ನಲೇಬೇಕು ಅಂತ. ಸೊ ಅದೇ ಪ್ರಕಾರ ಒಳ್ಳೆ ಅನ್ನ ಸಾರು ಸಿಕ್ತು. ಆಮೇಲೆ ಊಟ ಮಾಡಿದೆ. ಸುಮಾರಾಗಿತ್ತು ಅದು ಅಂತ. ನಾನು ಆ್ಯಕ್ಚುಲಿ ಪ್ಯೂರ್ ಆಂಧ್ರ ಭೋಜನಾಲಯ ಹುಡುಕ್ತಿದ್ದೆ. ಇದು ಸುಮ್ಮನೆ ನಾರ್ಮಲ್ ಇತ್ತು ಅಷ್ಟೆ, ಅಂಥ ಏನಿರಲಿಲ್ಲ. ಇಲ್ಲಿಂದ ವಿಜಯವಾಡ ಜರ್ನಿ 4 ಅವರ್ ಇದೆ. 4-3 ಅಂದರೆ 7 ಗಂಟೆ ಆಗ್ಬಿಡ್ತದೆ. ಬಹುಶಃ ಗೋದಾವರಿ ನದಿ ಇನ್ನು ಸಿಗಲ್ಲ ಅಂದ್ಕೊಳ್ತೀನಿ. ವಾ ಎಷ್ಟು ಅಗಲ ಇದೆ ರೀ ಇಲ್ಲಿ, ಅಪ್ಪ ಸಖತ್ ದೊಡ್ಡದು. ಎಲ್ಲ ಕಡೆನೂ ಅದೊಂದು ವಿಶೇಷ ನೋಡಿದ್ದು ಗೋದಾವರಿ ನದಿ ಏನಂದರೆ ತುಂಬ ಅಗಲವಾಗಿದೆ. ನೋಡಿ ಎಷ್ಟು ದೊಡ್ಡದಿದೆ ಇದು. ಮುಂದೆ ವಿಜಯವಾಡದಲ್ಲಿ ಕೃಷ್ಣ ಸಿಗ್ತಾಳೆ. ಇಲ್ಲಿ ಗೋದಾವರಿ ಇಲ್ಲಿಗೆ ಮುಗೀತು ಅಂದ್ಕೊಳ್ತೀನಿ. ಸೆಕೆ ಎಲ್ಲ ನಿಂತ್ಕೊಂಡು ನೋಡಿ ಆರಾಮಾಗಿ ಹೋಗಬೇಕು ಅನಿಸತ್ತೆ. ಬಟ್ ಏನಂದರೆ ಸಮಯ ಅಭಾವ. ಭದ್ರಾಚಲಂ ಗುಡ್ ಬಾಯ್. ಟೈಮು 3:10 7 ಗಂಟೆ ಆಯ್ತು. ಆರಾಮಾಗಿ ಹೋಗ್ತೀವಿ. ನಾನು ಹೆಂಗೂ ಮೇನ್ ರೋಡ್ ಇರುತ್ತೆ ವಿಜಯವಾಡಕ್ಕೆ ಹೋಗೋದು ಅಂದ್ಕೊಂಡು ನಾನು ಗೂಗಲ್ ಹಾಕಲಿಲ್ಲ. ಮತ್ತು ಇವತ್ತು ಕೂಡ ಒಂದು 8 ಕಿಲೋಮೀಟ್ರು ಉಲ್ಟಾ ಆಗೋಯ್ತು. ನಾನು ಎಲ್ಲೋ ಬೇರೆ ಕಡೆ ಹೋಗ್ತಾಯಿದ್ದೀನಿ. ಒಂದು ವಿಜಯವಾಡ ಬೋರ್ಡ್ ಕಾಣಿಸ್ತಾ ಇಲ್ಲ ಅಂದ್ಬಿಟ್ಟು ನೋಡಿದ್ರೆ ಉಲ್ಟಾ ಹೋಗ್ತಾಯಿದ್ದೀನಿ ನಾನು. ಆಮೇಲೆ ತಿರ್ಗಾ ಗೂಗಲ್ ಹಾಕಿದ್ರೆ ಇದು ಯಾವುದೋ ಒಳಗಡೆ ರೂಟ್ ಕರ್ಕೊಂಬಂದ್ಬಿಟ್ಟಿದೆ. ಈಗ ಎಷ್ಟೊತ್ತಿಗೆ ಹೋಗಿ ಸೇರ್ತೀನಿ ಯಾಕೋ. ಇಂಥ ಮೂರ್ಖತನ ಮಾಡ್ತಾಯಿದ್ದೀನಿ. ಎಲ್ಲ ಟ್ರಾಫಿಕ್ ಕಂಟ್ರೋಲರ್ಸು. ಸುಮಾರು ಹೊತ್ತಾದಮೇಲೆ ಇವಾಗ ಏನೋ ಹೈವೇ ಕಾಣಿಸ್ತಾ ಇದೆ. ಇದು ಹೈವೇ ಅಲ್ಲ ಅಥವಾ ಸಿಂಗಲ್ ರೋಡೋ ಡಬಲ್ ರೋಡೋ ಗೊತ್ತಿಲ್ಲ. ಆದರೆ ಈ ಹಳ್ಳಿ ರೋಡಲ್ಲಿ ನೋಡಿದ್ರಲ್ಲ, ಹಸು ದನ ಕರು ಮೇಕೆ, ಅಪ್ಪ ಇದು ಯಾವುದೋ ಹೈವೇ ಇದ್ದಂಗಿದೆ. ನೋಡೋಣ ಎಷ್ಟು ದೂರ ಇದೆಯಾ ಇದು ಗೊತ್ತಿಲ್ಲ. ಇಲ್ಲಿಂದ ನನ್ನ ಜರ್ನಿ ಇನ್ನೂ 140. ದಾರಿ ಸಾಕ್ತಾನೆ ಇಲ್ವಲ್ಲಪ್ಪ. ಇದೇನು ಮುಳುಗೋಕ್ಕೆ ಶುರುವಾದ. ನನ್ನ ಈ ಹಳ್ಳಿ ದಾರಿ ಮುಗಿಯೋಕ್ಕೆ ರೆಡಿ ಇಲ್ಲ. 100 ಕಿಲೋಮೀಟ್ರ್ ಮೇಲೆ ಬಂದೆ. ಇದೇ ಥರ ರೋಡು, ಬರೀ ದನ ಕರು ಮೇಕೆ ಕುರಿ. ಎಲ್ಲೋ ಒಂದು ಕಡೆ ದಾರಿ ತಪ್ಪದೆ ಫುಲ್ಲು ರೂಟೇ ಚೇಂಜ್ ಆಗೋಯ್ತು. 8 ಗಂಟೆ ಹೋಗ್ತೀನಿ ಅಂತ ತೋರಿಸ್ತಾ ಇದೆ. 5:15. ಇನ್ನೂ 2 ಅವರ್ 2.5 ಗಂಟೆ ಜರ್ನಿ ಅಂತ. ಆಲ್ಮೋಸ್ಟ್ 5:20 2 ಅವರ್ ಆದಮೇಲೆ ಇವಾಗ ಹೈವೇ ಸಿಕ್ತು. ಶಿವ ಇದು ಹೈವೇ ಎಷ್ಟು ದೂರ ಬರುತ್ತಾ ಗೊತ್ತಿಲ್ಲ. ಫೋಟೋಗ್ರಫಿ ಒಟ್ಟು ಇನ್ನೂ 100 ಕಿಲೋಮೀಟ್ರ್ ಇದೆ.
104 ಕಿಲೋಮೀಟರ್ಸ್ 2 hours 27 minutes ಅಂತ ತೋರಿಸ್ತಿದೆ. ಕಂಟಿನ್ಯೂ ಭದ್ರಾಚಲಂ ಬಿಟ್ಟಾಗಿಂದ ಆ ಹಳ್ಳಿ ದಾರಿಯಲ್ಲಿ ಓಡಿಸಿ ಕೈಯೆಲ್ಲ ನೋವು ಬಂದ್ಬಿಟ್ಟಿದೆ. ಸೂರ್ಯ ನೋಡಿ ಹೆಂಗೆ ಕಾಣಿಸ್ತದೆ ಕೆಂಪುಗೆ. ನನ್ನ ಇದು ಕ್ಯಾಮ್ರಾದಲ್ಲಿ ಬರ್ತಾ ಇದೆಯಲ್ಲ ಗೊತ್ತಿಲ್ಲ, ಬಟ್ ತುಂಬ ಚೆನ್ನಾಗಿದೆ. ಎಲ್ಲಾದರೂ ಹೊರಗಡೆ ಇದ್ದಿದ್ರೆ ನಿಲ್ಲಿಸ್ಬೋದಾಗಿತ್ತು. ಇದು ಊರು ಒಳಗಿದೆ. ಈ ಹುಳುಗಳ ಜೊತೆ ಹೋರಾಟ ಮಾಡಿ ನಡೆಸೋದು ಅತಿ ಕಷ್ಟಕರ ಕೆಲಸ ಆಗ್ಬಿಟ್ಟಿದೆ ನನಗಂತೂ. ಅಪ್ಪ, ವೈಸರ್ ತೆಗೆದ್ರೆ ಹುಳಗಳು ಕಣ್ಣಲ್ಲೇ ಹೋಗ್ತಾ ಇದ್ದಾವೆ ನೆನ್ನೆ ಥರನೇ. ಇನ್ನೂ 60 ಕಿಲೋಮೀಟ್ರ್ ಅದು ಹೆಂಗೆ ಓಡಿಸ್ಬೇಕೋ ಒಂದು ದೊಡ್ಡ ಚಾಲೆಂಜ್ ಆಗಿಬಿಟ್ಟಿದೆ. ತುಂಬ ಇದಾವಪ್ಪ. ಮೋಸ್ಟ್ಲಿ ಭತ್ತದ ಗದ್ದೆ ಇರೋದ್ರಿಂದ ಇಷ್ಟಿದ್ದಾವೋ ಏನಪ್ಪ. ಹಂಗೆ ರಪ್ಪ ವೈಸರ್ ಬಡಿತಾ ಇದ್ದಾವೆ. ಅದು ಫುಲ್ಲು ಕಾಣಿಸ್ದೇ ಇರೋಂಗೆ ಆಗ್ತಾಯಿದೆ. ಆವಾಗ ತೊಳಿತಾ ಇದ್ದೀನಿ. ಆದರೂ ಕೂಡ ಈ ಕತ್ಲಲ್ಲಿ ಏನು ಓಡ್ಸೋಕ್ಕಾಗ್ತಾಯಿಲ್ಲ. ಕೊಟ್ಬಿಡ್ತು. ಬಂದು ಅಲ್ಲಿ ಒಂದು ಸರ್ಕಲ್ ಹತ್ರ ನಿಲ್ಲಿಸ್ಬಿಟ್ಟು ಟೀ ಕುಡಿಯೋಣ ಅಂತ ನಿಲ್ಲಿಸಿದೆ. ಆಮೇಲೆ ಸ್ಟಾರ್ಟ್ ಮಾಡ್ತೀನಿ, ಆಗಲಿಲ್ಲ. ಇಲ್ಲಿ ಸದ್ಯ ಪುಣ್ಯಕ್ಕೆ ಓಪನ್ ಇದೆ, ನೋಡ್ತಾ ಇದ್ದಾರೆ. ಸುಮ್ಮನೆ ಹೊಸದೇ ಹಾಕ್ಸ್ಬಿಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಹೊಸ ಬ್ಯಾಟ್ರಿನೇ ಹಾಕ್ಸ್ಬಿಟ್ಟೆ. ರಿಪ್ಲೇಸ್ಮೆಂಟ್ 1200 ಅಂತ. ಓಕೆ, ಸುಮ್ಮನೆ ರಿಸ್ಕ್, ತಲೆನೋವು. ಈಗೇನು ಸ್ಟಾರ್ಟ್ ಆಯಿತು, ಮತ್ತೆ ಬೆಳಗ್ಗೆ ಆಗುತ್ತೋ ಇಲ್ಲ. ಅವತ್ತು ಹಂಗೆ ಆಗಿತ್ತು ಊಟಿಯಲ್ಲಿ. ಇವರು ಕಲೀಮ್ ಅಂತ ಟೈಮಿಂಗ್ ಸಿಕ್ಕರು, ಹೊಸದೇ ಹಾಕ್ಬಿಟ್ಟೆ, ತಲೆನೋವು ಬೇಡ ಅಂತ. ಏನಂದರೆ ಟೆನ್ಷನ್ನು, ಸುಮ್ಮನೆ ತಲೆನೋವು. ಪಾಪ ಅವ್ರು ಮುಚ್ಚೋ ಟೈಮ್ ಇತ್ತು. ಸದ್ಯ ಬಂದು ಬಾಗಿಲು ಹಾಕಿದ್ರು. ಆಮೇಲೆ ಪಕ್ಕದವರು ಫೋನ್ ಮಾಡಿ ಕರೆಸಿದ್ರು. ಸರಿ, ಹೋಗೋಣ. ಇನ್ನು ಇಲ್ಲಿಂದ 4.2 ಕಿಲೋಮೀಟರ್ ತೋರಿಸ್ತಾ ಇದೆ. ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗೋಣ. 1.5 ಕಿಲೋಮೀಟ್ರ್ ಇದೆ. ಸೊ ಇವತ್ತಿನ ಈ ವಿಡಿಯೋ ಮುಗಿಸ್ಬಿಡ್ತೀನಿ. ಟೈಮ್ 9 ಆಗಿದೆ. ಇವತ್ತಿನ ಚಾಲೆಂಜಸ್ಸು ಗಾಡಿ ಒಂದು ಕೆಟ್ಟೋಗಿರೋದು, ಪ್ಲಸ್ಸು ರಾತ್ರಿ ಹುಳಗಳು ವಿಪರೀತ. ಅದು ಓಡಿಸೋದೇ ಒಂದು ಚಾಲೆಂಜಿಂಗ್ ಇತ್ತು. ಅದಕ್ಕೆ ಬಿಟ್ಟರೆ ಒಳ್ಳೆ ನೇಚರು, ಬ್ಯಾಕ್ ವಾಟ್ರ್ ಎಲ್ಲ ನೋಡಿಕೊಂಡು ರಿಲ್ಯಾಕ್ಸ್ ಆಗಿತ್ತು ರೈಡು. ಬಟ್ ಇವಾಗ ಒಂದು ಸ್ವಲ್ಪ ಕಿರಿಕಿ. ಬಟ್ ಕಿರಿಕಿ ಅಂದ್ರೇನೋ ಹೆಂಗೂ ಪಾಪ ಅಲ್ಲಿ ಯಾರೋ ತಳ್ಳಿಬಿಟ್ಟು, ಅಣ್ಣ ಅಂತ ಹೇಳ್ಬಿಟ್ಟು ಅವರೇ ತಳ್ಳಿಬಿಟ್ಟು ಸ್ಟಾರ್ಟ್ ಮಾಡಿಸಿದ್ರು. ಆಮೇಲೆ ಅಲ್ಲಿ ಬಂದು ಬ್ಯಾಟ್ರಿ ಹೆಂಗೂ ತಲೆಯಲ್ಲಿ ಅದೊಂದು ನೆಗೆಟಿವ್ ಸೇರಿಕೊಂಡಿತ್ತು, ಬ್ಯಾಟ್ರಿ ಅಂತ. ಅದಕ್ಕೆ ಹಾಳಾಗೋಗಲಿ ಅಂತ ಹೇಳ್ಬಿಟ್ಟು ಹೊಸದು ಹಾಕ್ಸ್ಕೊಂಡು ಇವಾಗ ಲಾರ್ಜ್ ಕಡೆ ಹೊರಟಿದ್ದೀನಿ. ಸೊ ಇವತ್ತು ಅರೌಂಡು 470 ಕಿಲೋಮೀಟ್ರ್ ಹತ್ತತ್ರ ಆಗಿದೆ. ತುಂಬ ದೊಡ್ಡ ರೈಡೇ ಆಯಿತು ಇವತ್ತು. ಬೆಳಗ್ಗೆ ಒಂದು 5:30 ಶುರು ಮಾಡಿದ್ದೆ, ಈಗ 9. ಇದರಲ್ಲಿ ಒಂದು ಸ್ವಲ್ಪ ಒಂದು ಅರ್ಧ ಮುಕ್ಕಾಲು ಗಂಟೆ ರೈಡ್. ಇದು ಬ್ಯಾಟ್ರಿ ರಿಪೇರಿ ಇಟ್ಕೊಂಡ್ರು. ಒಳ್ಳೆ ರೈಡೇ ಆಗಿದೆ. 510 ಅಂದರೆ ಅಬ್ಬಾ ಮೈ ಗಾಡ್. ಅದು ರೋಡ್ ಬೇರೆ ಹಾರಿಬಲ್ಲು. ಗೂಗಲ್ ಮಾತು ಕೇಳ್ಕೊಂಡು ಯಾವತ್ತೂ ಹೋಗಬಾರ್ದು ಅನಿಸ್ಬಿಡ್ತು. ಯಾವುದೋ ಹಳ್ಳಿ ದಾರಿಯಲ್ಲಿ ಕರ್ಕೊಂಡೋಯ್ತು. ಅಲ್ಲಿ ಒಂದು ಡಿವಿಯೇಷನ್ ಮಿಸ್ ಆಗಿದ್ದಕ್ಕೆ ಆಲ್ಮೋಸ್ಟ್ ನಾನು 2 hours ಲೇಟ್ ಆಗೋಯ್ತು. ಆಮೇಲೆ ಇಲ್ಲಿ ಊರ ಹತ್ತಿರ ಬಂದಾಗಲೂ ಅದು ಸುಮ್ಮನೆ ಹೈವೇ ಹಿಡ್ಕೊಂಬರ್ಬೇಕಾಗಿತ್ತು. ನಾನು ಹಳ್ಳಿ ದಾರಿಯ ತೋರಿಸ್ತು ಹೋದೆ. ವೆರಿ ಬ್ಯಾಡ್ ಎಲ್ಲ ಎಕ್ಸ್ಪೀರಿಯೆನ್ಸು ಟ್ರಾವೆಲಲ್ಲಿ, ಇದೆಲ್ಲ ಕಾಮನ್. ಸೊ 3ನೇ ದಿವಸದ್ದು ಇಲ್ಲಿಗೆ ಮುಗಿಸ್ಬಿಡ್ತೀನಿ. ಥ್ಯಾಂಕ್ ಯು.